ಇದೇ ನೋಡಿ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಹಿಂದೆ ರೈತರ ಬದುಕಿಗೆ ಆಸರೆಯಾಗಿದ್ದ ಈ ನೆಲ ಇಂದು ಹುಕ್ಕಿನ ಹಕ್ಕಿಗಳ ನೆಲೆಯಾಗಿ ಹೋಗಿದೆ. ಹಸಿರಿನೊಂದಿಗೆ ಬದುಕುತ್ತಿದ್ದ ಅನ್ನದಾತನಿಗೆ ಇಂದು ಉಳಿದಿರುವುದು ಹಳೆಯ ನೆನಪುಗಳು ಮಾತ್ರ. ನೋಡಿ, 40 ಎಕರೆ ಜಮೀನಲ್ಲಿ ಈಗ ರನ್ವೇ ಇರೋದು ಕೆರೆನಲ್ಲೇ. ಅದು ರನ್ವೇ ಇರೋದು 40 ಎಕರೆ ಫುಲ್ಲು ಏರ್ಪೋರ್ಟ್ಗೆ ಇದಾಗ್ಬಿಟ್ಟಿದೆ, ಕಾಂಪೌಂಡ್ ಮಾಡ್ಕೊಂಬಿಟ್ಟಿದ್ದಾರೆ ಅವರು. ಇಲ್ಲಿ 2 ಊರು ಇತ್ತಲ್ಲ, ಗಂಗಮೂತ್ನಹಳ್ಳಿ ಅಂತ ಹೇಳ್ಬಿಟ್ಟು, ಮತ್ತು ಅಶ್ನಕುಂಟೆ, ಬಾಲಾಪುರ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಭಾವಾಪುರ ಇದೆಲ್ಲನೂ ಶಿಫ್ಟ್ ಮಾಡಿದ್ದಾರೆ ಅಲ್ಲಿಗೆ. ಅಲ್ಲೇನೋ ಕೊಡ್ತೀನಿ ಅಂತ ಕೊಟ್ಟಿದ್ದಾರೆ, ಏನೋ ಮಾಡಿದ್ದಾರೆ. ರೈತರು ಅಲ್ಲಿ ಹೋದವ್ರು ಮನೆ ಕಟ್ಕೊಂಡವ್ರೆ, ಬೇಡ ಅಂತ ಹೋದವರೆಲ್ಲ ಹಾಳಾಗಿ ಹೋದ್ರು ಅವರೆಲ್ಲ. ನಿಮಗೆ ಗೊತ್ತೇ, ಇದು ನುಂಗಿ ಹಾಕಿದ್ದು ಬರೋಬ್ಬರಿ 4,300 ಎಕರೆ ಭೂಮಿಯನ್ನು. ಒಕ್ಕಲೆಬ್ಬಿಸಿದ್ದು 3 ಊರಿನ 112 ಕುಟುಂಬಗಳ 2,500ಕ್ಕೂ ಹೆಚ್ಚು ಜನರನ್ನು. ವಿಮಾನ ನಿಲ್ದಾಣದ ಭರಾಟೆಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಬಲಿಯಾಗಿದ್ದು ಇಡೀ ತಾಲೂಕೇ ಎಂದರೆ ತಪ್ಪಾಗಲಾರದು. ನಮ್ಮ ಬದುಕು ಬಂಗಾರವಾಗುವ ಕಾಲ ಬಂತೆಂದು ಕನಸು ಕಾಣುತ್ತಿದ್ದ ಅನ್ನದಾತನಿಗೆ ಕೊಡಲಿ ಪೆಟ್ಟು ಕಾಯುತ್ತಿತ್ತು. ರೈತರೆಲ್ಲ ಹಾಳಾಗ್ಬಿಟ್ಟವ್ರ, ಏನು ಮಾತಾಡಂಗಿಲ್ಲ ಅದ್ರ ಬಗ್ಗೆ. ರೈತರ ಬಗ್ಗೆ ಹೇಳ್ಬೇಕು ಅಂದ್ರೆ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಸ್ಥಳಾಂತರಗೊಂಡವರನ್ನೊಮ್ಮೆ ಮಾತನಾಡಿಸಲೇಬೇಕು. ಸುಮಾರು 12 ಎಕರೆ ಜಮೀನಿತ್ತು. ಮೊದಲಲ್ಲಿ ರೇಷ್ಮೆ ಬೆಳೀತಾ ಇದ್ವಿ, ಮತ್ತು ತರಕಾರಿ ಬೆಳೀತಾ ಇದ್ವಿ. ವಾರಕ್ಕಾಗಷ್ಟು ಬೇಕಾದಷ್ಟು ತರಕಾರಿ ದುಡ್ಡು ಅಷ್ಟೇ ಬರ್ತಾಯಿತ್ತು. ತಿಂಗಳು ರೇಷ್ಮೆ ಕೂಡಲ್ಲಿ ರೇಷ್ಮೆ ಬೆಳೀತಾ ಇದ್ವಿ. ಇಂಥದ್ದು ತರಕಾರಿ ಬೇಕು ಅನ್ನೋಂಗಿಲ್ಲ, ಯಾವ್ದು ಬೇಕು ಏನು ಬೇಕು, ಏನು ಬೆಳೆದಲ್ಲಿ ತಿನ್ನೋರೆಲ್ಲ ತಿಂದು ಉಳಿದಿದ್ದೆಲ್ಲ ಮಾರ್ಕೊಂಬರಿಯಬೇಕು. ಕೇವಲ 5 ಲಕ್ಷಗಳಿಗೊಂದು ಎಕರೆಯಂತೆ ಭೂಮಿಯನ್ನು ವಶಪಡಿಸಿಕೊಳ್ಳಲಾಯಿತು. ಒಕ್ಕಲೆಬ್ಬಿಸಿದ ಕುಟುಂಬಗಳ ಕೈಗೊಂದಿಷ್ಟು ಪುಡಿಗಾಸು ಕೊಟ್ಟು ಜನನಿಬಿಡ ಪ್ರದೇಶಕ್ಕೆ ಸ್ಥಳಾಂತರಿಸಲಾಯಿತು. ಇದರಿಂದ ಭೂಮಿಯ ಜೊತೆಗಿದ್ದ ಭಾವನಾತ್ಮಕ ಸಂಬಂಧವನ್ನು ಕಳೆದುಕೊಂಡು ಒಲ್ಲದ ಮನಸ್ಸಿನಿಂದ ಹೊರಬರುವಾಗ ಅವರಿಗಾಗಿರಬಹುದಾದ ನೋವು ಊಹಿಸಲು ಸಾಧ್ಯ. ಅಲ್ಲಿಂದ ಹೊರಟವರಲ್ಲಿ ಹಲವರು ಬದುಕನ್ನು ಹುಡುಕುತ್ತಾ ಚದುರಿ ಹೋದರು. ಸರ್ಕಾರ ಕೊಟ್ಟ ನಿವೇಶನಗಳಲ್ಲಿ ಉಳಿದುಕೊಂಡವರು ಕೇವಲ 52 ಕುಟುಂಬಗಳು ಮಾತ್ರ. ಹೌದು, ಒಂದಿಷ್ಟು ಪುಡಿಗಾಸು ಸಿಕ್ಕೊಡನೆ ಅದನ್ನು ಬಳಸುವ, ಬಂಡವಾಳವಾಗಿಸುವ ಅರಿವಿಲ್ಲದ ಜನ ಶೋಕೀದಾರರಾಗಿದ್ದೂ ಉಂಟು. ಕೂಲಿಗೆ ಹೋಗ್ತಾ ಇದ್ರು, ಕೂಲಿಗೆ ಹೋದ್ರೆ ಜೀವನ ಮಾಡೋಕ್ಕೆ ಕಷ್ಟ. ಅಂಥವರಲ್ಲಿ ಎಲ್ಲ ಮನೆ ಮಠ ಎಲ್ಲ ಕಳ್ಕೊಂಡ್ಬಿಟ್ಟು ಅಧ್ವಾನ ಆಗುತ್ತೆ. ಅದರಲ್ಲಿ ಬೆಳಗ್ಗೆ ಸಾಯಂಕಾಲ ಕುಡಿದು ಸಾಧ್ಯವಾಗ್ಬಿಟ್ರು ಕೆಲವು. ಇದರಿಂದ ಹೊಟ್ಟೆ ತುಂಬದ ಹೊತ್ತಲ್ಲಿ ವಯಸ್ಸಾದ ಅಪ್ಪ ಅಮ್ಮ ಬೇಸತ್ತಿದ್ದಾರೆ. ಇನ್ನೂ ಕೆಲವು ಕುಟುಂಬಗಳಲ್ಲಿ ಕೆಲಸ ಸಿಗುವುದೆಂದು ಕಾದು ಕುಳಿತಿದ್ದ ಯುವಕರು ನಿರಾಸೆಗೊಂಡಿದ್ದಾರೆ. ಒಕ್ಕಲೆಬ್ಬಿಸುವಾಗ ಸರ್ಕಾರ ನೀಡಿದ್ದ ಮನೆಗೊಂದು ಕೆಲಸದ ಭರವಸೆ ಹುಸಿಯಾಗಿದೆ. 13 ಗ್ರಾಮಗಳು ಇದರಿಂದ ಡೈರೆಕ್ಟಾಗಿ ತೊಂದರೆಗೊಳಗಾಗಿದ್ದಾರೆ. 13 ಗ್ರಾಮಗಳು ಅಂಥೇಳಿ 100 ಕುಟುಂಬಗಳು. ಅವರು ಶತಮಾನಗಳಿಂದ ಅವರು ಅಲ್ಲಿ ಕಷ್ಟಪಟ್ಟು, ಯಾಕಂದ್ರೆ ನೀರಿಲ್ಲದೆ ಇರುವಂಥ ಒಂದು ಭೂಮಿ. ಅವರು ಅದರಲ್ಲೇ ಮಳೆ ನೀರಲ್ಲೇ ಬೋರ್ವೆಲ್ಗಳು ಹಾಕ್ಕೊಂಡು ಕಷ್ಟಪಟ್ಕೊಂಡು ದುಡಿಮೆ ಮಾಡ್ಕೊಂಡು ಬಂದಿರುವಂಥ ಶತಮಾನಗಳಿಂದ ಬಂದಿರುವಂಥ ಕುಟುಂಬಗಳು. 13 ಪಟ್ಟಣಗಳ ಗ್ರಾಮಗಳ ಕುಟುಂಬಗಳಿಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗಿದೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ. ಇವರು ಹೋಗಿ ಅಲ್ಲಿ ಅಂತ ಅವ್ರ ಭೂಮಿಕನ್ನ ಕಬಳಿಸ್ಕೊಂಡು ಏನೋ 2 ಲಕ್ಷನೋ 4 ಲಕ್ಷನೋ ಕೊಟ್ಬಿಡ್ತೀನಿ ನಾನು, ನೀವು ಹೋಗಿ ಬದುಕು ಅಂತ ಹೇಳುವಂಥದ್ದು. ಸರ್ಕಾರದವರು ನೇರವಾಗಿ ತನ್ನ ಜನರ ಮೇಲೇ, ಜನಸಂಖ್ಯೆ ಮೇಲೇ, ಜನಾಂಗದ ಮೇಲೆ ದೌರ್ಜನ್ಯ ಮಾಡೋ ರೀತಿಯಲ್ಲಿ. ಈ 112 ಕುಟುಂಬಗಳಲ್ಲಿ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡುತ್ತಿರುವವರು ಕೇವಲ ಕೆಲವು ಮಂದಿ ಮಾತ್ರ. ಅವರಿಗೆ ಕೊಟ್ಟಿರುವ ಕೆಲಸವಾದರೂ ಎಂಥದ್ದು ಗೊತ್ತೇ? ಕಸ ಗುಡಿಸುವ, ಸರಕು ಸಾಮಗ್ರಿ ಹೊರುವ ಕೆಲಸ. ನೀವೇ ನೋಡಿ ಈ ಮುಗ್ಧ ರೈತ ಮಹಿಳೆಯ ಮಾತುಗಳನ್ನು. ಅದನ್ನು ಇವಾಗ ಮಾರೋರು ಅದನ್ನು ಮಾರಬೇಡ್ತದೆ, ಮರಕ್ಕೆ ಹೋಗ್ಬಾರ್ದು. ಅವ್ರಿಗಿಂತ ಮುಂದೆ ಕಷ್ಟ ಬರ್ತದೆ. ಇದೇ ಕಾಲ ಹಿಂಗೆ ಇರೋದಿಲ್ಲ. ಏರ್ಪೋಸ್ಟ್ ಬಿಟ್ಟು ಬಂದು ಏರ್ಪೋಸ್ಟ್ಗೆಲ್ಲ ಕೊಟ್ಬಿಟ್ಟು ಅವರೆಲ್ಲ ಕಿತ್ಕೊಂಡು ಅವ್ರು ಎದೆ ಮೇಲೆ ಕೆಮ್ಬಿಟ್ರು. ಇವತ್ತಿನ ದಿನಗಳಲ್ಲಿ ರೈತರು ಕೃಷಿಯನ್ನು ಮಾಡಲು ಬಯಸುತ್ತಿಲ್ಲ ಎಂದು ಹೊಗಳೇ ಬಿಡುವವರಿಗೊಂದು ಪಾಠವೇ ಸರಿ. ತಮ್ಮ ಭೂಮಿ ಕಳೆದುಕೊಂಡರೂ ಮನೆಯ ಮುಂದಿನ ಸಣ್ಣ ಜಾಗ, ರಸ್ತೆಯ ಬದಿಯ ಜಾಗಗಳಲ್ಲಿ ಕೂಡ ಬೆಳೆ ಬೆಳೆಯುತ್ತಿದ್ದಾರೆ. ಇಲ್ಲಿ ಭೂಮಿಯ ಮೇಲಿನ ಭಾವನಾತ್ಮಕ ಸಂಬಂಧಕ್ಕೆ ಸಾಕ್ಷಿ ಇದು. ಯಾರ ಹಂಗೂ ಇಲ್ಲದೆ ತಮ್ಮ ಪಾಡಿಗೆ ಬೇಸಾಯ ಮಾಡಿಕೊಂಡು ಬೆಂಗಳೂರಿಗರಿಗೆ ಬೇಕಾದ ಅನ್ನ, ಆಹಾರ, ಸೊಪ್ಪು, ತರಕಾರಿಗಳನ್ನು ಬೆಳೆದು ಅವರ ಹಸಿವನ್ನು ನೀಗಿಸಿದ್ದಕ್ಕೆ ಕೊಟ್ಟ ಪ್ರತಿಫಲವೇ ಇದು. ಇನ್ನೊಂದು ವಿಷಯ ನಿಮಗೆ ಹೇಳಲೇಬೇಕು. ಒಕ್ಕಲೆಬ್ಬಿಸಿದ್ದ ಅಷ್ಟೂ ಜನರಲ್ಲಿ ಬಹುಪಾಲು ದಲಿತ ಸಮುದಾಯದ ಬಡಜನರು. ಅವರಿಗಿದ್ದ ತುಂಡು ಭೂಮಿಯಿಂದ ಮತ್ತು ಪಕ್ಕದ ಕಾಡಿನಿಂದ ಕಟ್ಟಿಗೆ ತಂದು ಮಾರಿ ಜೀವನ ಸಾಗಿಸುತ್ತಿದ್ದವರೇ ಹೆಚ್ಚು.
ಅವರು ಮಾತ್ರವಲ್ಲ, ಸುತ್ತಮುತ್ತಲಿನ ಊರಿನ ಜನರದ್ದೂ ಇದೇ ಪಾಡು. ಆದರೆ ಈಗ ಕಟ್ಟಿಗೆ ತರಲು ಕಾಡಾಗಲಿ, ಸುತ್ತ ಊರುಗಳಿಗೆ ನೀರನ್ನು ನೀಡುತ್ತಿದ್ದ ಕೆರೆಯಾಗಲಿ ಅಲ್ಲಿ ಉಳಿದಿಲ್ಲ. ಊರಿನಿಂದ ಹೊರಬಂದವರನ್ನು ಮಾತನಾಡಿಸಿದರೆ ಕಣ್ಣು ತುಂಬಿ ಬರುತ್ತದೆ. ಅವರು ಕೇಳುವುದೊಂದೇ ಪ್ರಶ್ನೆ: ಶ್ರೀಮಂತರ್ಯಾರೋ ಓಡಾಡುವ ಏರೋಪ್ಲೇನ್ಗಳನ್ನು ಇಳಿಸಲು ನಮ್ಮ ಜೀವನವನ್ನು ಹಾಳು ಮಾಡಿದರಲ್ಲ, ಇದು ನ್ಯಾಯನ? ಹಾಗಾದರೆ ನಾವು ಬದುಕೋದೇ ಬೇಡ? ಈ ಪ್ರಶ್ನೆಗೆ ನಮ್ಮ ಉತ್ತರ